ಪ್ರತಿಕಾರದ ಈಗ ರಹೀಂ ಕೊಲೆ ಆಯಿತು. ಆ ರಹೀಂ ಹುಡುಗ ಸಮಾಜ ಸೇವಕಾರಿ, ಪರೋಪಕಾರಿ, ಎಲ್ಲಾ ಧರ್ಮದವರೆಗೂ ಸಹ ಅವನು ಪಿಕಪ್ ವ್ಯಾನ್ ಇಟ್ಕೊಂಡಿದ್ದಾನೆ. ಯಾರಾದರೂ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ರಾತ್ರಿ 2 ಗಂಟೆ 3 ಗಂಟೆಗೂ ಅವ್ರ ಆಸ್ಪತ್ರೆನಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರು ಕೊಲೆ ಮಾಡಿದ ನೋಡಿ, ದೀಪಕ್ ಅಂತ ಹೇಳಿ ಸ್ನೇಹಿತ, ರಹೀಮ್ನ ಸ್ನೇಹಿತ, ಅವರ ತಂದೆ ಹಾಸ್ಪಿಟಲ್ ಇದ್ದಾಗ ಇದೇ ಮುಸ್ಲಿಂ ರಹೀಂ ಹುಡುಗ ಹೋಗಿ ರಕ್ತ ಕೊಟ್ಟಿದ್ದಾನೆ. ಅಲ್ಲಿ ನೋಡಿದಾಗ ಅವನ್ನ ಇವರು ಪ್ರತೀಕಾರ ತಗೋಬೇಕಲ್ಲ. ಸುಭಾಷ್ ಶೆಟ್ಟಿ ಕೊಲೆ ಆದ್ಮೇಲೆ ಇಡೀ ದಕ್ಷಿಣ ಕರಾವಳಿನಲ್ಲಿ ಮಾತುಕತೆ ಇನ್ನೊಂದು ಬೀಳುತ್ತೆ ಅಣ್ಣ ಅಂತ. ಪೊಲೀಸ್ ಅವರು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಯಾರೂ ಸಿಕ್ಕಿಲ್ಲ ಅಂತೇಳಿ ಸಾಫ್ಟ್ ಟಾರ್ಗೆಟ್. 2 ಗಂಟೆಗೆ ಫೋನ್ ಮಾಡಿ, ಬಾಪ ನನಗೆ ಅರ್ಜೆಂಟ್ ಮರಳಬೇಕು ಅಂತ ಹೇಳಿ ಅವ್ರ ತಾಯಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತಾಯಿನ ಬಾಗಿಲು ಒಳಗಡೆ ಹಾಕ್ಬಿಟ್ಟು ಅವ್ರ ಮುಂದೆ ಹೊಡಿತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ರಹೀಂ ಮೇಲೆ. ಇದು ಯಾವ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲೂ ಹೇಳಿದೆ, ಮಣಿಪುರ ಈ ಉತ್ತರ ಪ್ರದೇಶ ಆಗಕ್ಕೆ ನಾವು ದಕ್ಷಿಣ ಕನ್ನಡ ಕರಾವಳಿನ ಬಿಡಲಿಕ್ಕೆ ತಯಾರಿಲ್ಲ.